ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ದಿನ ತುಂಬ ಸ್ಪೆಷಲ್ ಅಂತ ಹೇಳಿ ನಾನಿವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ಎಲ್ಲರೂ ನಮ್ಮ ಈ ವಿಡಿಯೋಗೆ ಒಂದು ಕಮೆಂಟನ್ನು ಮಾಡಿ, ಹಾಗೆ ಲೈಕ್ ಮಾಡಿ. ಯಾರಾದರೂ ಹೊಸಬಿದ್ದರೆ ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫೈನಲ್ಲಿ ನಾವು ಅಂದ್ಕೊಂಡಿರುವಂಥ ಒಂದು ಕಾರನ್ನು ಇವತ್ತು ಡೆಲಿವರಿ ಕೊಟ್ಟಿದ್ದಾರೆ. ಸೊ ತುಂಬ ಖುಷಿಯಾಗುತ್ತೆ. ಸೊ ನೋಡೋಣ ಬನ್ನಿ ಇವತ್ತಿನ ಒಂದಷ್ಟು ಪೂಜಾ, ಹಾಗೆಯೇ ನಾವು ಯಾವ ದೇವಸ್ಥಾನದಲ್ಲಿ ಇವತ್ತು ಪೂಜೆನ ಮಾಡಿಸ್ತಾ ಇದ್ದೀವಿ ಅಂತ ಕೂಡ ನೋಡ್ಕೊಂಡು ಬರೋಣ. ಸೊ ಇವಾಗ ನಾವು ಕಾರನ್ನು ಡೆಲಿವರಿ ಕೊಟ್ಟಾದ ನಂತರ ನನ್ನ ಮಗನ ಕೈಯಲ್ಲಿ ಇವತ್ತು ಕೀಯನ್ನು ಕೊಟ್ಬಿಟ್ಟು ಫೋಟೋಸನ್ನು ತೆಗೆಸ್ಕೊಳ್ತಾ ಇದ್ದಾರೆ. ಸೊ ಅವನಿಗೆ ತುಂಬ ನಾಚಿಕೆ ಆಗ್ತಾಯಿದೆ, ಯಾಕಂದರೆ ಅವರು ಹೈಟ್ ಮ್ಯಾಚನ್ನು ಮಾಡಿದರು ಇವನ ಜೊತೆಗೆ. ಸೊ ಅವನಿಗೆ ನಗು ಬರ್ತಾಯಿತ್ತು. ಸೊ ಹಾಗಾಗಿ ಓಡಿ ಬಂದುಬಿಟ್ಟ. ಸೊ ನೋಡಿ, ಫೈನಲಿ ನಮ್ಮ ಕಾರು ಈ ಥರ ಇದೆ. ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಈ ಕಾರನ್ನು ನಾವು ಬುಕ್ ಮಾಡ್ಕೊಂಡಿದ್ವಿ. ತುಂಬ ಖುಷಿ ಇದೆ. ಹಾಗೆಯೇ ಈ ಒಂದು ಕಾರ್ ತಗೊಳ್ಬೇಕಾದ್ರೆ ಅಷ್ಟೇ ಶ್ರಮ ಕೂಡ ವಹಿಸಿದ್ದೀವಿ. ಯಾವುದೇ ಸಪೋರ್ಟ್ ಇಲ್ಲದೆ ಸ್ವಂತವಾಗಿ ಒಂದು ದುಡಿಮೆಯನ್ನು ಮಾಡಿಕೊಂಡು ತಗೊಂಡಿರುವಂಥ ಒಂದು ವಸ್ತುವಿನ ಮೇಲೆ ಅದೆಷ್ಟು ಅಟ್ಯಾಚ್ಮೆಂಟ್ ಇರುತ್ತೆ ಅಂತ ಆ ಥರ ತಗೊಂಡವ್ರಿಗೇ ಗೊತ್ತಿರುತ್ತೆ. ಸೊ ನೆಕ್ಸ್ಟಲ್ಲಿ ಶೋರೂಮಿಂದ ಆಚೆ ತಂದ್ವಿ. ಇವಾಗ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಸೊ ಇಲ್ಲೆಲ್ಲ ನಮ್ಮ ಫ್ರೆಂಡ್ಸ್ ಸರ್ಕಲ್ ಕೂಡ ಬಂದಿದೆ. ಹಾಗೆಯೇ ಇಲ್ಲಿ ಹಿರಿಯರು ಕೂಡ ಇದ್ದರು, ಅವ್ರಿಗೂ ಕೂಡ ನಾವು ಇಲ್ಲಿ ಇನ್ವೈಟ್ ಮಾಡಿದ್ವಿ. ಶೋರೂಮಲ್ಲಿ ಪೂಜೆ ಮಾಡೋಕ್ಕೆ ಅಂತ ನಮ್ಮ ಬ್ರದರ್ನು ಕೂಡ ಬಂದಿದ್ದಾರೆ. ತುಂಬ ಖುಷಿ ಅಂತ ಅನಿಸುತ್ತೆ. ನನ್ನ ಮಗನಿಗೆ ಸ್ವೀಟ್ ಬಾಕ್ಸ್ ಇಟ್ಕೊಂಡು ಓಡಾಡೋದೊಂದೇ ಕೆಲಸ ಆಗಿಬಿಟ್ಟಿತ್ತು. ಎಲ್ಲರಿಗೂ ಬೇಗ ಸ್ವೀಟ್ ಕೊಡಬೇಕು ಅಂದ್ಕೊಳ್ತಾ ಇದ್ದ. ಸೊ ನೋಡೋಣ, ಇವಾಗ ಕಾರ್ಗೆ ಗಂಧ ಮತ್ತು ಕುಂಕುಮ ಎಲ್ಲ ಹಚ್ಚಿಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಪೂಜೆ ಮಾಡೋಕ್ಕೆ. ಸೊ ನಾವಿವಾಗ ಇಲ್ಲಿ ಶೋರೂಮಲ್ಲಿ ಪೂಜೆ ಮಾಡ್ತಾ ಇರೋದು. ನೆಕ್ಸ್ಟಲ್ಲಿ ಬಂದುಬಿಟ್ಟು ಬಳ್ಳಾರಿ ಕನಕದುರ್ಗ ದೇವಸ್ಥಾನಕ್ಕೆ ನಾವು ಗಾಡಿನ ತೊಗೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಪ್ರತಿಯೊಂದು ಫಂಕ್ಷನ್ನಲ್ಲೂ, ಅಂದರೆ ಮದುವೆ ಆಗಿರ್ಬೋದು, ಈ ಥರ ಏನಾದರೂ ವೆಹಿಕಲ್ ತೊಗೊಂಡಾಗ ಮದುವೆ ಸಮಾರಂಭದಲ್ಲಿ ಮದುಮಕ್ಕಳನ್ನು ಮೊದಲಿಗೆ ಆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಹಾಗೆಯೇ ಹೊಸ ಕಾರ್ ಆಗಿರ್ಬೋದು, ಹೊಸದಾಗಿ ಏನಾದರೂ ನಾವು ತಗೊಂಡಾಗ ಹೋಗಿಬಿಟ್ಟು ಕನಕದುರ್ಗ ದೇವಸ್ಥಾನದಲ್ಲಿ ಪೂಜೆನ ಮಾಡಿಸ್ಕೊಂಡು ಬರೋದ್ರಿಂದ ಒಳ್ಳೆಯದಾಗತ್ತೆ ಅನ್ನೋವಂಥ ಒಂದು ನಂಬಿಕೆ ಮಾತ್ರ ಅಲ್ಲ, ನಾವು ಕೂಡ ನಂಬಿಕೊಂಡು ಬಂದಿದ್ದೀವಿ. ನಮಗೆ ಒಳ್ಳೆಯದಾಗಿದೆ. ಹಾಗೆ ಇವಾಗ ನೋಡಿ, ಅಂಕಲ್ ಮತ್ತು ಆಂಟಿಯವ್ರನ್ನ ಮೊದಲಿಗೆ ನಾವು ಕಾರಲ್ಲಿ ಹತ್ತಿಸ್ಬಿಟ್ಟು ಅವ್ರ ಕಡೆಯಿಂದನೇ ಕಾರನ್ನ ಸ್ಟಾರ್ಟ್ ಮಾಡಿಸ್ತಾ ಇರೋದು. ಮೊದಲು ಹಿರಿಯರು ಇರಬೇಕು ಅಂತ ಹೇಳಿ ನಾವು ಅವ್ರ ಕಡೆಯಿಂದನೇ ಪೂಜೆ ಕೂಡ ಮಾಡಿಸಿದ್ದೀವಿ. ಸೊ ನೋಡ್ಬೋದು, ಇವತ್ತಿನ ಸಿಂಪಲ್ ಪೂಜೆ. ನೆಕ್ಸ್ಟಲ್ಲಿ ಇವಾಗ ನಾವು ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ. ಸೊ ನೋಡಿ, ಇದೇ ದೇವಸ್ಥಾನ ಬಳ್ಳಾರಿಯಲ್ಲಿ ತುಂಬ ಫೇಮಸ್ ಅಂತ ಕೂಡ ಹೇಳ್ಬೋದು. ಸೊ ಹಾಗೆಯೇ ದರ್ಶನಕ್ಕೆ ಅಂತ ಹೋದ್ವಿ. ಅಲ್ಲಿ ಒಳಗಡೆ ಗರ್ಭಗುಡಿಯಲ್ಲಿರುವಂಥ ದೇವಿಯ ವಿಗ್ರಹನ ವಿಡಿಯೋ ಆಗಿರ್ಬೋದು, ಫೋಟೋ ಆಗಿರ್ಬೋದು ತಗೊಳ್ಳೋ ಹಾಗಿಲ್ಲ. ಸೊ ಹಾಗಾಗಿ ನಾವು ಇಲ್ಲಿ ಹೊರಗಡೆನೇ ಒಂದು ಸ್ವಲ್ಪ ವೀಡಿಯೋಸ್ಗಳನ್ನ ಮಾಡ್ಕೊಂಡಿದ್ವಿ. ನೆಕ್ಸ್ಟಲ್ಲಿ ಬಂದುಬಿಟ್ಟು ದೇವಸ್ಥಾನದ ಅರ್ಚಕರಾಗಿರ್ಬೋದು ಇಲ್ಲಿ ರೆಡಿ ಇದ್ದಿರ್ತಾರೆ ಒಬ್ಬರು. ಯಾಕಂದರೆ ಇಲ್ಲಿ ತುಂಬಾ ಕಾರ್ಗಳಾಗಿರ್ಬೋದು, ಸ್ಕೂಟಿ, ಬೈಕ್, ಈ ಥರದ ವೆಹಿಕಲ್ಗಳು ತುಂಬಾ ಬರ್ತಾ ಇರುತ್ತೆ. ಇಲ್ಲಿ ನೋಡಿ ಹೊರಗಡೆ ಬೋರ್ಡ್ ಕೂಡ ಹಾಕಿದ್ದಾರೆ. ಸೊ ಇಲ್ಲಿ ಗಾಡಿ ಪೂಜೆಗಳು ಸುಮಾರು ನಡೀತಾ ಇರುತ್ತೆ. ಹಾಗೆಯೇ ಇಲ್ಲಿ ದೇವಿಯ ಒಂದು ಮೂರ್ತಿಯನ್ನು ಕೂಡ ಪ್ರತಿಷ್ಠಾಪನೆ ಇದೆ. ಸೊ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು, ನೋಡ್ತಾ ಇರ್ಬೋದು. ನಾವು ಈ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿನೇ 2 ಗಂಟೆ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನಾವಿವತ್ತು ಊಟಕ್ಕೆ ಅಂತ ಹೇಳಿ ಆಚೆನೇ ಹೋಗ್ಬಿಡೋಣ, ಮನೇಲಿ ಟೈಮ್ ಸಿಕ್ಕಿರಲಿಲ್ಲ ನಮಗೇನು ರೆಡಿ ಮಾಡೋಕ್ಕೆ ಅಂತ. ಸೊ ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವಿವಾಗ ನೆಕ್ಸ್ಟು ಊಟಕ್ಕೆ ಆಚೆ ಹೋಗ್ತಾಯಿದ್ದೀವಿ. ಸೊ ನೋಡಿ, ಪೂಜೆ ಎಲ್ಲ ತುಂಬ ನೀಟಾಗಿ ಪೂಜೆನ ತುಂಬ ಚೆನ್ನಾಗಿ ಇಲ್ಲಿ ಮಾಡಿಕೊಟ್ರು. ಸೊ ನೆಕ್ಸ್ಟಲ್ಲಿ ನಾವು ನಮ್ಮೂರಿಗೆ ಹೋದ್ಮೇಲೆ ಮತ್ತು ನಮ್ಮ ಮನೆ ದೇವ್ರ ಪೂಜೆ ಆಗಿರ್ಬೋದು ಈ ಥರ ಎಲ್ಲ ಮಾಡಿಸ್ತೀವಿ. ಆದರೆ ಮೊದಲಿಗೆ ನಾವು ಬಳ್ಳಾರಿಯಲ್ಲಿರೋದ್ರಿಂದ
ಶೋರೂಮಲ್ಲಿ ಪೂಜೆ ಮಾಡಿದ ನಂತರ ನಾವು ಫಸ್ಟಿಗೆ ಕನಕದುರ್ಗಮ್ಮ ದೇವಸ್ಥಾನಕ್ಕೆ ಬಂದುಬಿಟ್ಟು ಪೂಜೆಯನ್ನು ಮಾಡಿಸಿದ್ವಿ. ಸೊ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಮ್ಮ ಹಸ್ಬೆಂಡ್ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಬಂದಿದ್ದರು. ತುಂಬ ಖುಷಿಯಾಯಿತು. ಸೊ ಫೈನಲಿ ಬನ್ನಿ ಊಟಕ್ಕೆ ಹೋಗೋಣ. ಸೊ ನೆಕ್ಸ್ಟಲ್ಲಿ ಊಟಕ್ಕೆ ಅಂತ ಬಂದ್ವಿ. ಸೊ ನೋಡಿ, ತುಂಬ ವೆರೈಟೀಸ್, ತುಂಬ ಟೇಸ್ಟಿಯಾಗಿರುವಂಥ ಫುಡ್ ಇಲ್ಲಿ ಸಿಗತ್ತೆ. ಅದು ಯಾವ ರೆಸ್ಟೋರೆಂಟ್ ಅಂದರೆ ಅನುಶ್ರೀ ಅಂತ ಹೇಳಿಬಿಟ್ಟು, ಇಲ್ಲಿ ತುಂಬ ಟೇಸ್ಟಿಯಾಗೂ ಇರುವಂಥ ಫುಡ್ ಸಿಗತ್ತೆ. ಹಾಗೆಯೇ ರೀಸನೇಬಲಲ್ಲಿ ಕೂಡ ಇರುತ್ತೆ ರೇಟ್ ಕೂಡ. ನಾವು 10 ಮೆಂಬರ್ಸ್ ಕೂಡ ಇಲ್ಲಿ ಹೋಗಿರೋದು, ಒಂದು 10 ಜನ ಹೋಗಿದ್ವಿ ಊಟಕ್ಕೆ ಅಂತ. ತುಂಬ ಬೆಸ್ಟ್ ಕ್ವಾಲಿಟಿ ಫುಡ್ಡು ಇಲ್ಲಿ ಸಿಗತ್ತೆ. ಸೊ ಯಾರಾದರೂ ಬಳ್ಳಾರಿಯವರು ಇದ್ದರೆ ಇಲ್ಲಿ ಅನುಶ್ರೀ ರೆಸ್ಟೋರೆಂಟ್ಗೆ ಒಮ್ಮೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ತುಂಬ ಮೆಂಬರ್ಸ್ಗಳೇನಾದರೂ ಬಂದರೆ ಇಲ್ಲಿ ನಿಮಗೆ ರೀಸನೇಬಲ್ ಆಗಿರುತ್ತೆ ಅಂತ ಹೇಳ್ತಾ ಇರ್ಬೋದು. ಸೊ ನೋಡಿ, ತುಂಬ ಖುಷಿಯಾಗಿತ್ತು. ಸೊ ಎಲ್ಲರೂ ಫ್ರೆಂಡ್ಸು ಹೀಗೆ ಜೊತೆಗೆ ಎಲ್ಲರೂ ಸೇರಿಬಿಟ್ಟು ಊಟಕ್ಕೆ ಆಗಿರ್ಬೋದು, ಹೀಗೆ ಟ್ರಿಪ್ ಅಂತ ಹೋಗುವಾಗ ಇಷ್ಟೊಂದು ಹ್ಯಾಪಿನೆಸ್ ಅಂತ ಇರುತ್ತೆ ನೋಡಿ ಫ್ರೆಂಡ್ಸ್. ಅದರಲ್ಲಿ ಚಿಕ್ಕ ಮಕ್ಕಳೆಲ್ಲ ಬಂದರೆ ಇನ್ನೂ ಖುಷಿ ಇರುತ್ತೆ. ಹಾಗೆ ಫ್ರೆಂಡ್ಸ್ ಸರ್ಕಲ್ ಜೊತೆಗೆ ನಾವು ಆಚೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಬ್ರದರ್ ಅವರು ನೋಡಿ ವಿಡಿಯೋ ಮಾಡ್ತಾಯಿದ್ರು. ಸೊ ನಮ್ಮ ಫ್ರೆಂಡ್ಸ್ ಜೊತೆಗೆ ಹೋದರೆ ಇನ್ನೂ ಖುಷಿ ಹೆಚ್ಚಾಗುತ್ತೆ. ಸೊ ಫೈನಲಿ ನಾವೆಲ್ಲ ನಮ್ಮ ಒಂದು ಇವತ್ತಿನ ದಿನಚರಿಯನ್ನು ಕಂಪ್ಲೀಟ್ ಮಾಡಿಕೊಂಡು ಇವಾಗ ನಾವು ನಮ್ಮ ಗದಗಿಗೆ ಹೊರಟಿದ್ದೇವೆ. ಸೊ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು, ನೈಟೇ ಆಗಿಬಿಡ್ತು ನಾವು ಊರು ಬಿಡಬೇಕಾದ್ರೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.